ಒಂದು ಗೋಶಾಲೆ ಮಾಡ್ತಾ ಇದ್ರಿ. ಇದನ್ನ ಇನ್ ಸ್ವಲ್ಪ ಚಿಕ್ಕದಾಗಿ ತರಕಾರಿ ಬೆಳೆಯೋದು ಹೆಂಗೆ ಅಂತ ನಾವು ನೆಕ್ಸ್ಟ್ ವಿಡಿಯೋನಾಗ ಇನ್ನೊಂದ್ ವರ್ಷ ಕಾನ್ಸೆಪ್ಟ್ ಇಟ್ಕೊಳ್ಳೋಣ. ಆ ಕಾನ್ಸೆಪ್ಟ್ ಅಲ್ಲಿ ತರಕಾರಿ ಬೆಳಿಬೋದು, ತರಕಾರಿನೂ ಬೆಳೆದ್ ನೋಡಿಸ್ತೀನಿ. ನಾನು ನಿಮ್ಗೆ ಕ್ಯಾಪ್ಸಿಕಮ್ ಸಮೇತ ಬೆಳೆದ್ ನೋಡಿಸ್ತೀನಿ. ಕೆಮಿಕಲ್ಲೇ ಇಲ್ದ್ರೆ ನಾನು ಕ್ಯಾಪ್ಸಿಕಮ್ ಇದು ಯಾರು ಮಾಡಿಲ್ಲ. ನಾನು ಇದೊಂದು ತೋಟ ಅಂತಲ್ಲ, ಇದು ಪ್ರಯೋಗಾಲಯ. ನಾವು ಇದನ್ನ ಹೆಚ್ಚಿಗೆ ಪ್ರಯೋಗ ಮಾಡಿರೋದು. ಬೇರೆಯವ್ರಿಗೆ ಅನ್ಸ್ಬೋದು ಏನೆಲ್ಲ ಹಿಂಗಿದೆ ಹಂಗಂತ. ಅದನ್ನ ನಾವು ಇದನ್ನ ಪ್ರಯೋಗ ಮಾಡಿರೋದಕ್ಕೆ ನಾನು 4 ಕಡೆಗೆ ಸಾಲ್ವ್ ಮಾಡಿದೀನಿ. ಇದು ಯಾರು ಮಾಡದೆ, ಇದುವರೆಗೂ ಯಾರು ಮಾಡಿಲ್ಲ. ಈ ಹೊಸ ಪ್ರಯೋಗ ನಾನ್ ಮಾಡಿರೋದು. ಇಲ್ಲಿ ಕಾಣಿಸ್ತಾ ಇದೆ ಸರ್, ಹತ್ತತ್ರನೇ ಇದೆ. ಒಳ್ಳೆ ಟೊಮೊಟೊ ಸಾಲಿಗೆ ಮಾಡಿದೇವಲ್ಲ, ಟೊಮೊಟೊ ಸಾಲ ಎಷ್ಟಿದೆ ನಾನು ಅಷ್ಟೇ ಮಾಡಿ ಬಾಳೆ ಬೆಳೆದಿದ್ದೀನಿ. ಹೌದೌದು. 15-16 ಬರ್ತದೆ, ಮಿಕ್ಕಿದ್ದು 7-8 6 ಹಂಗೆಲ್ಲ ಬರ್ತದೆ. ಇವಾಗ ನಮ್ ಸ್ನೇಹಿತರು ಬೇರೆಯವರು ಕೆಮಿಕಲ್ ಮಾಡಿದ್ದಾರೆ, 8 ಅಡಿಗೆ ಹಾಕಿದ್ದಾರೆ. ಅವ್ರದ್ದು 10-12 ಕೆಜಿನೇ ಬಂದಿದೆ. ನಂದು ಅವ್ರದಿಂದ 1 ಕೆಜಿ 2 ಕೆಜಿ ಎಕ್ಸ್ಟ್ರಾ ಅವ್ರದ್ದು ಅಷ್ಟು ಬಂದಷ್ಟೇ, ನಂದು ಹಂಗೆ ಇದೆ. ನಮಸ್ಕಾರ, ನಮ್ಮ ಚಾನೆಲ್ ನ ವೀಕ್ಷಕರಿಗೆಲ್ಲ ಸ್ವಾಗತ ಅಂದ್ರು. ಈಗ ಫೈನಲ್ ಆಗಿ ನಮ್ಮ ಅಂತಿಮವಾಗಿ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಟೀಚರ್, ನಮ್ಮ ಗುರುಗಳು ಅಂತ ಹೇಳ್ತಾ ಇರ್ತೀವಿ, ಪರಿಚಯ ಮಾಡ್ಕೊಂಡಿದ್ವಿ ಲಾಸ್ಟ್ ಇಯರ್. ಕಂಪ್ಲೀಟ್ ಆರ್ಗ್ಯಾನಿಕ್ ಅಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯನಾ ಅಂತ. ಯಾಕೆ ಸಾಧ್ಯ ಇಲ್ಲ, ಅವರು ಯಾಕೆ ಸಾಧ್ಯ ಇಲ್ಲ ಅಂತೇಳಿ ಚಾಲೆಂಜ್ ತಗೊಂಡು ನಮ್ಗೆ ಮಾಡಿ ತೋರಿಸಿದ್ದಾರೆ. ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಬಾಳೆ ಗಿಡ ಕೃಷಿ, 1 ವರ್ಷದ ಬಾಳೆ ಗಿಡ ಕೃಷಿನಲ್ಲಿ ಅವ್ರು ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದಾರೆ ಅಂತ ಸುಮಾರು ನಿಮ್ಗೆ ಈಗ ಸ್ಟೆಪ್ ಬೈ ಸ್ಟೆಪ್ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತೇಳಿ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಘನಜೀವಾಮೃತ, ದ್ರವ ಜೀವಾಮೃತ, ಈ ರೀತಿ ಸುಮಾರು ವಿಡಿಯೋಗಳನ್ನ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಬನಾನಾ ಕೃಷಿನಲ್ಲಿ ಯಾವ ತರ ಮಾಡ್ಬೇಕು ಅಂತ. ಈಗ ಕಂಪ್ಲೀಟ್ ಹಾರ್ವೆಸ್ಟಿಂಗ್ ಟೈಮ್ ಬಂದಿದೆ. ಈಗ ನೋಡ್ಬೋದು ನೀವು ಅದು ಯಾವ ರೀತಿ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಿದ್ರೆ ಮುಂಚೆಯಿಂದ ಫಸ್ಟ್ ಪ್ರಾರಂಭದಿಂದ ಈಗ ನಮ್ಗೆ ಹೇಳ್ಕೊಡ್ತಾರೆ, ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ನಾವು ನಿಮ್ಮ ಫಾರ್ಮಿಂಗ್ ಬಂದಿದ್ದೀವಿ ಸರ್, ನ್ಯಾಚುರಲ್ ಫಾರ್ಮಿಂಗ್ ಅಂತ. ಈಗ ನೀವು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ನಾವು ಕಣ್ಣಾರೆ ನೋಡಿದ್ದೀವಿ 1 ವರ್ಷದಿಂದ. ಈಗ ಹಾರ್ವೆಸ್ಟ್ ಗೆ ಬಂದಿದೆ ಅಲ್ವಾ ಸರ್? ಹೌದು. ಈಗ ಸ್ವಲ್ಪ ಆರ್ಗ್ಯಾನಿಕ್ ಕೃಷಿಗೆ ಮತ್ತೆ ಕೆಮಿಕಲ್ ಕೃಷಿಗೆ ಒಂದೇ ಒಂದು ವ್ಯತ್ಯಾಸ ಏನಂದ್ರೆ, ಇದ್ರಲ್ಲಿ ಇಳುವರಿ ಸ್ವಲ್ಪ ಲೇಟ್ ಆಗಿ ಬಂದಿದೆ ಅಲ್ವಾ? ಇಳುವರಿ ಲೇಟ್ ಆಗಿ ಬಂದಿದೆ. ಇನ್ನಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ತಾರೆ. ನೋಡ್ಬೋದು ನಮ್ಮ ವೀಕ್ಷಕರು ಎಷ್ಟು ಆರೋಗ್ಯವಾಗಿದೆ ಅಂತ ನೋಡಿ. ಕೆಮಿಕಲ್, ವಿತೌಟ್ ಕೆಮಿಕಲ್ ಆರ್ಗ್ಯಾನಿಕ್ ಕೃಷಿ ಸಾಧ್ಯನಾ ಅಂತೇಳಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಯಾವ ರೀತಿ ಬೆಳೆಸಿದ್ದಾರೆ, ಒಂದೇ ಒಂಚೂರು ಕೆಮಿಕಲ್ ಆಗಿಲ್ಲ. ಇದು ಹೇಗೆ ಸಾಧ್ಯ ಅನ್ಬಿಟ್ಟು ನಮ್ಗೆ ಈಗ ವಿವರಣೆ ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ ಸರ್. ಈಗ ಈ ಸದ್ಯಕ್ಕೆ ಈಗಿನ ಕಾಲಘಟ್ಟದಲ್ಲಿ ಹೇಳ್ಬೇಕಂದ್ರೆ ವಿತೌಟ್ ಕೆಮಿಕಲ್ ಕೃಷಿ ಮಾಡೋದು ಒಂದು ಅದ್ಭುತ ಸಾಧನೆ ಅಂತ ಹೇಳ್ಬೋದು. ಇದು ಸಕ್ಸಸ್ಫುಲ್ ಆಗಿ ನೋಡಿದೀವಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೋಬೋದಾ ಸರ್ ನಮ್ಮ ವೀಕ್ಷಕರ ಜೊತೆ? ನೀವು ಮೊದಲನೇ ವಿಡಿಯೋ ಮಾಡಿದಾಗ ನನ್ಗೆ ಇದು 1 ವರ್ಷದ ಕಾನ್ಸೆಪ್ಟ್ ಇದು. ನೀವು ವರ್ಷ ನಮ್ಮನ್ನ ಫಾಲೋ ಮಾಡ್ರಿ, ನಿಮ್ಗೆ ನಾವು ಹಾಕಿರೋ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀರಿ, ಅದನ್ನ ನೋಡ್ರಿ. ನೀವು ಪೂರ್ತಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತ ನಾನು ಅವತ್ತು ಹೇಳಿದ್ದೆ. ನಾನು ಅದನ್ನ ಇವತ್ತೇ ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ. ಅವತ್ತಿಂದ ಇವತ್ವರೆಗೂ ನಾವು ಪೂರ್ತಿ ಸಂಪೂರ್ಣವಾಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊಂಡ್ ಬಂದಿನಿ. ಸ್ವಾಭಾವಿಕ ಕೃಷಿ ಮಾಡಿದ್ರಿ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಯಾವ್ದೇ ತರದ ಕೆಮಿಕಲ್ ಇಲ್ಲ, ಮತ್ತೆ ದುಡ್ಡು ಖರ್ಚು ಕಡಿಮೆ ಮಾಡಿದ್ರಿ. ನೀವು ನೋಡ್ಬೋದು, ಗೊನೆ ತುಂಬಾ ಶೈನಿಂಗ್ ಇದೆ, ಹಣ್ಣು ಚೆನ್ನಾಗಿ, ಕಾಯಿ ಚೆನ್ನಾಗಿ ಶೈನಿಂಗ್ ಬಂದಿದೆ, ಏನು ಮಚ್ಚೆ ಇಲ್ಲ, ಹೌದು, ಯಾವ್ದು ಡಾಟ್ಸ್ ಇಲ್ಲ. ನೀವು ಅದೇ ಕೆಮಿಕಲ್ ಹಾಕಿರೋದ್ರಲ್ಲಿ ಡಾಟ್ಸ್ ಬರ್ತದೆ, ಕಲರಿಂಗ್ ಚೆನ್ನಾಗಿ ಬರಲ್ಲ, ಮತ್ತೆ ರುಚಿ ಅಂತೂ ಅದ್ಭುತವಾಗಿದೆ. ಇದು ನಿಮಗ್ ನೋಡಿಸ್ಬೋದು, ಆದ್ರೆ ನೀವು ತಿಂದಾಗ ನಿಮ್ಗೆ ಗೊತ್ತಾಗ್ತದೆ ಕೆಮಿಕಲ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ಏನೆಲ್ಲ ಡಿಫ್ರೆನ್ಸ್ ಅಂತ. ಇದನ್ನ ಮತ್ತೆ ನಾವು ಯಾರು ಕೆಮಿಕಲ್ ಆಗಿ ಮಾರ್ತಾರಲ್ವ ಅವ್ರಿಗೆ ಕೊಡ್ತಾ ಇಲ್ಲ, ನ್ಯಾಚುರಲ್ ಆಗಿ ಮಾರೋರಿಗೆ ಕೊಡ್ತಾ ಇದ್ರಿ. ಸರ್ ಈಗ ಪ್ರಾರಂಭದಿಂದ ನಮ್ಗೆ ಹೇಳ್ಕೊಟ್ಟಿದ್ರಲ್ಲ ಸರ್, ಗಿಡ ನಾಟಿ ಮಾಡ್ಬೇಕಾದ್ರೆ ನೀವು ಬರೀ ಜೀವಾಮೃತದಲ್ಲೇ ಹೆಚ್ಚು ಕಡಿಮೆ 3 ತಿಂಗಳು ಸಾಕಿದ್ರಲ್ವಾ ಇದನ್ನ? ಹೌದು, ಇದನ್ನ 3 ತಿಂಗಳ ಜೀವಾಮೃತದಲ್ಲೇ ಸಾಕಿದ್ರೆ, ಮತ್ತೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ರೆ ಅಷ್ಟೇ. ಇನ್ನೂ ಎಕ್ಸ್ಟ್ರಾ ಮಾಡ್ಬೇಕಾಗಿತ್ತು. ನಾನು ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದಕ್ಕೋಸ್ಕರ ಸ್ವಾಭಾವಿಕ ತಾನೇ ಬೆಳಿಬೇಕಲ್ಲ, ನಾವು ಬಲವಂತ ಮಾಡಿ ಬೆಳೆಸಬಾರ್ದು ಅಂತ ಒಂದ್ ಕಾನ್ಸೆಪ್ಟ್ಗೋಸ್ಕರ ಬಂದಿದ್ದು. ಇದನ್ನ ನಾವು ಮಾಡಿದ್ದು. ಆದ್ರೆ ನಾವು ಇಷ್ಟೆಲ್ಲ ಅದನ್ನ ಗಿಡ ನಾನು ಹತ್ರ ಹಾಕಿದೀನಿ, ಇದು ಯಾರು ಮಾಡಿಲ್ಲ. ನಾನು ಇದೊಂದು ತೋಟ ಅಂತಲ್ಲ, ಇದು ಪ್ರಯೋಗಾಲಯ. ನಾವು ಇದನ್ನ ಹೆಚ್ಚಿಗೆ ಪ್ರಯೋಗ ಮಾಡಿರೋದು. ಬೇರೆಯವ್ರಿಗೆ ಅನ್ಸ್ಬೋದು ಏನೆಲ್ಲ ಹಿಂಗಿದೆ ಹಂಗಂತ. ಅದನ್ನ ನಾವು ಇದನ್ನ ಪ್ರಯೋಗ ಮಾಡಿರೋದಕ್ಕೆ ನಾನು 4 ಕಡೆಗೆ ಸಾಲ್ವ್ ಮಾಡಿದೀನಿ. ಇದು ಯಾರು ಮಾಡದೆ, ಇದುವರೆಗೂ ಯಾರು ಮಾಡಿಲ್ಲ. ಈ ಹೊಸ ಪ್ರಯೋಗ ನಾನ್ ಮಾಡಿರೋದು. ಇಲ್ಲಿ ಕಾಣಿಸ್ತಾ ಇದೆ ಸರ್, ಹತ್ತತ್ರನೇ ಇದೆ. ಒಳ್ಳೆ ಟೊಮೊಟೊ ಸಾಲಿಗೆ ಮಾಡಿದೇವಲ್ಲ, ಟೊಮೊಟೊ ಸಾಲ ಎಷ್ಟಿದೆ ನಾನು ಅಷ್ಟೇ ಮಾಡಿ ಬಾಳೆ ಬೆಳೆದಿದ್ದೀನಿ. ಹೌದೌದು. ಹಂಗಾಗಿ ನೆರಳು ಒಳಗಡೆ ತುಂಬಾ ನೆರಳಿದೆ. ಸರ್ ಇಳುವರಿ ಲೆಕ್ಕದಲ್ಲಿ ಸರ್ ತಗೊಂಡ್ರೆ ಈಗ 1 kg ಎಷ್ಟು ತೂಕ ಬರ್ತಾ ಇದೆ ಸರ್? ಇಲ್ಲಿ ಇವಾಗ ನಮ್ಗೆ ಇದೊಂದು
18 ಇಂದ 20 kg ವರೆಗೂ ಚೆನ್ನಾಗಿರೋ ಒಳ್ಳೆ ಗೊಲೆ ಬಂದಿದೆ. ಆವರೇಜ್ ಒಂದು 13 ಇಂದ 14 kg ಬರ್ತಾ ಇದೆ. ಈಗ ನಾವು ಕೆಮಿಕಲ್ ಅಂತ ಬೆಳೆದು ಬಿಡ್ತಾರಲ್ವಾ, 10 kg ಬರ್ತಾರೆ ಅವರೇಜ್ ಅವ್ರಿಗೆ 10 kg ಬಂದ್ರೆ ಯಾವ್ದೋ ಒಂದೊಂದು 15-16 ಬರ್ತದೆ, ಮಿಕ್ಕಿದ್ದು 7-8 6 ಹಂಗೆಲ್ಲ ಬರ್ತದೆ. ಇವಾಗ ನಮ್ ಸ್ನೇಹಿತರು ಬೇರೆಯವರು ಕೆಮಿಕಲ್ ಮಾಡಿದ್ದಾರೆ, 8 ಅಡಿಗೆ ಹಾಕಿದ್ದಾರೆ, ಅವ್ರದೂನು 10-12 kgನೇ ಬಂದಿದೆ. ನಂದು ಅವ್ರದಿಂದ 1 kg 2 kg ಎಕ್ಸ್ಟ್ರಾ ಅವ್ರದ್ದು ಅಷ್ಟು ಬಂದಷ್ಟೇ ನಂದು ಹಂಗೆ ಇದೆ. ನಂದು ಒಳ್ಳೆ ಟೇಸ್ಟ್ ಇದೆ, ಕ್ವಾಲಿಟಿ ಇದೆ, ಮತ್ತೆ ಕೆಮಿಕಲ್ ರಾಸಾಯನಿಕ ಮುಕ್ತ ಇದೆ. ತಿನ್ನೋರ್ಗು ಒಳ್ಳೇದಾಗ್ತದೆ ಇದು. ನೇರವಾಗಿ ನಮ್ಮ ಹತ್ರ ತಗೊಂಡು ತಿನ್ನೋರ್ಗಾದ್ರೂ ಒಳ್ಳೇದು. ಯಾರಾದ್ರೂ ಮದುವೆ ಇತ್ತು, ಕಾರ್ಯಕ್ರಮ ಇತ್ತು ಅಂದ್ರೆ ನಮ್ಗೆ 10 ಗೊಲೆ ಬೇಕು 20 ಗೊಲೆ ಬೇಕು ಅಂತ ಹೇಳಿದ್ರೆ ನಮ್ಗೆ ಆರ್ಡರ್ ಕೊಟ್ರೆ ನಾವೇ ಬೇಕಾದ್ರೆ ಮಾರ್ಕ್ಸಿರ್ಬೇಕಾದ್ರೆ ನಿಮ್ಗೆ ನಾವು ತಂದು ಕೊಡ್ತೀರಿ. ಹಂಗಾಗಿ ಆ ತರದ ಗ್ರಾಹಕರು ನಾವು ಸೇರ್ಬೇಕಂತ ನಾವು ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಹೊರಟಿದ್ರಿ. ಈಗ ಸರ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತಾರಲ್ವಾ, ಅವ್ರಿಗೆ ಇದು ಅದ್ಭುತ ಉದಾಹರಣೆ ಅಂತಾನೆ ಹೇಳ್ಬೋದು. ಈಗ ಇದು ಬನಾನಾ ಬೆಳೆಯೋದು, ಬಾಳೆ ಬೆಳೆಯೋದೇನ್ ದೊಡ್ಡ ಕಷ್ಟದ ಕೆಲಸ ಅಲ್ಲ. ಕೆಲವರೆಲ್ಲ ಹೇಳಿದ್ರ ಹತ್ರ ಬಾಳೆ ಬೆಳೆದು ಬಿಡ್ಬೋದು, ಮತ್ತೆ ತರಕಾರಿ ಬೆಳಿಬೇಕಂತಲ್ಲ. ನಾನು ಈಗಾಗ್ಲೇ ಹೂಕೋಸ್ ಬೆಳೆದಿದ್ದೀನಿ, ನೌಕೋಲ್ ಬೆಳೆದಿದ್ದೀನಿ. ಇದೇ ತೋಟದಲ್ಲಿ ಚೆಂಡು ಹೂವನೇ ಮಾಡಿದ್ದೆ. ಆರ್ಗ್ಯಾನಿಕ್ ಚೆಂಡು ಹೂವ ಮಾಡಿದೆ. ಅದು ಯಾರ ಕೈಲಿ ಆಗಿರೋ ಕೆಲಸ. ಅದು 6 ಅಡಿ ಬಂದಿತ್ತು. ಸಣ್ಣ ಕುಳ್ಳಕ್ಕಿರೋನೆಲ್ಲ ಲೇಬರ್ನ ನಾವು ವಾಪಸ್ ಕಳ್ಸ ನಿಮ್ ಕೈಲಿ ಬಿಡ್ಸಕ್ಕಾಗಲ್ಲ. ಅದು ನನ್ನ ಹತ್ರ ಬೆಳೆದಿತ್ತು ಸರ್. ಆಮೇಲೆ ಇದು ಚೆಂಡು ಓಕೆ ಸರ್. ಈಗ ಸಾಮಾನ್ಯವಾಗಿ ಹೂಕೋಸಿನ ಕೃಷಿನಲ್ಲಿ ಫಸ್ಟ್ ಪ್ರಾರಂಭದಿಂದ ಕೊನೆವರೆಗೂ ಕೆಮಿಕಲ್ ಸಿಂಪಡಣೆ ಮಾಡ್ತಾರೆ. ಅದನ್ನ ವಿತೌಟ್ ಕೆಮಿಕಲ್ ಮಾಡ್ಬೋದು ಸರ್. ವಿತೌಟ್ ಕೆಮಿಕಲ್ ಮಾಡ್ಬೋದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಕೆಲಸ ಕಲಿಬೇಕು. ಇವಾಗ ನಾನ್ ಹೇಳ್ದೆ ನೀವು ಮಾಡ್ತೀರಿ, ಅದಾಗಲ್ಲ. ನಿಮಗ್ ಕೆಲಸ ಬೇಕು. ಯಾಕಂದ್ರೆ ಅಡಿಗೆ ಫೋನಲ್ಲಿ ಯಾರನ್ನೋ ಕೇಳ್ಕೊಂಡು ಅಡಿಗೆ ಮಾಡಕೋರು ಅದು ಇನ್ನೇನೋ ಆಗ್ಬಿಡ್ತದೆ. ಏನೋ ಮಾಡಕೋರು ಏನಾಗ್ತದೆ, ಹಂಗಾಗ್ತದೆ. ಹಂಗಾಕಿ ರೈತರು ಫೇಲ್ಯೂರ್ ಆಗೋದು. ನೀವು ನಾವ್ ಹೇಳಿದ್ದನ್ನ ಬೆಳೆದು ಚಿಕ್ಕದಾಗ ಬೆಳೆದು ಚೆನ್ನಾಗಿ ಅಭ್ಯಾಸ ಆಯ್ತು, ನಿಮ್ಗೆ ಏನ್ ಪ್ರಾಬ್ಲಮ್ ಬರ್ತದೆ, ಅದನ್ನ ಹೆಂಗ್ ಫೇಸ್ ಮಾಡ್ಬೇಕು, ಅದನ್ನ ಸಾಲ್ವ್ ಹೆಂಗ್ ಮಾಡ್ಕೊಬೇಕು ಅಂತ ಅರ್ಥ ಆಯ್ತು ಅಂದ್ರೆ ನೀವು ಬೆಳಿಬೋದು. ಅದನ್ನ ನಾನು ಬೆಳಿತೀನಿ. ಮತ್ತೆ ನಮ್ದು ಇಲ್ಲೇ ಒಂದು ಗೋಶಾಲೆ ಮಾಡ್ತಾ ಇದ್ರಿ. ಇದನ್ನ ಇನ್ ಸ್ವಲ್ಪ ಚಿಕ್ಕದಾಗಿ ತರಕಾರಿ ಬೆಳೆಯೋದು ಹೆಂಗೆ ಅಂತ ನಾವು ನೆಕ್ಸ್ಟ್ ವಿಡಿಯೋನಾಗ ಇನ್ನೊಂದ್ ವರ್ಷ ಕಾನ್ಸೆಪ್ಟ್ ಇಟ್ಕೊಳ್ಳೋಣ. ಆ ಕಾನ್ಸೆಪ್ಟ್ ಅಲ್ಲಿ ತರಕಾರಿ ಬೆಳಿಬೋದು. ತರಕಾರಿನೂ ಬೆಳೆದ್ ನೋಡಿಸ್ತೀನಿ. ನಾನು ನಿಮ್ಗೆ ಕ್ಯಾಪ್ಸಿಕಮ್ ಸಮೇತ ಬೆಳೆದ್ ನೋಡಿಸ್ತೀನಿ. ಕೆಮಿಕಲ್ಲೇ ಇಲ್ದ್ರೆ ನಾನು ಕ್ಯಾಪ್ಸಿಕಮ್ ಬೆಳೆದ್ ನೋಡಿಸ್ತೀನಿ. ಸರ್, ಈಗ ನೀವು ಗೋಶಾಲೆ ಸ್ಟಾರ್ಟ್ ಮಾಡ್ತಾ ಇದೀರಾ, ಅದು ತುಂಬಾ ಸಂತೋಷದ ವಿಚಾರ ಸರ್. ಈ ಗೋಶಾಲೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಇದ್ರ ಬಗ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್, ಇದ್ರ ಬಗ್ಗೆ ಯಾರಾದ್ರೂ ಆಸಕ್ತಿ ಇದ್ರೆ ಕಲಿಯೋದಿಕ್ಕೆ ನೀವು ಅದಕ್ಕೆ ತರಗತಿಗಳ ತರ ಒಂದು ಕಲ್ಸ್ಕೊಡೋ ಅವಕಾಶ ಇದೆಯಾ ಸರ್? ಖಂಡಿತ. ನನ್ನ ಅದೇ ಉದ್ದೇಶಕ್ಕೋಸ್ಕರ ಮಾಡಿರೋದು. ಇಲ್ಲಿ ಏನಂತ ಹೇಳಿದ್ರೆ, ನಾವು ರೈತರಿಗೆ ಎಷ್ಟೇ ವಿಚಾರ ನೋಡ್ಲಿ, ಎಷ್ಟೇ ಯೂಟ್ಯೂಬ್ ನೋಡ್ಲಿ, ಅವ್ರು ಏನೆಲ್ಲ ತಿಳ್ಕೊಂಡ್ಲಿ ಅದು ಸಾಲದೇ ಆಗ್ತದೆ. ಪ್ರಾಯೋಗಿಕವಾಗಿ ನಾವು ಮಾಡಿ ನಾವು ಬೆಳೆಸಿ ನೋಡ್ಬೇಕು. ಅವ್ರ ತೋಟದಲ್ಲಿ ಅವ್ರು ಬೆಳೆಸೋದು ಅದು ಕಷ್ಟ, ಅದಾಗಲ್ಲ, ಗೊತ್ತಿರಲ್ಲ, ಈ ತರದೆಲ್ಲ ಇರ್ತದೆ. ಅದಕ್ಕೆ ಇಲ್ಲಿ ಬಂದ್ರೆ ನಾವು ತರಗತಿ ತಗೊಂತೀರಿ. ಅವರು ದೀರ್ಘಾವಧಿನೋ ಅಲ್ಪಾವಧಿನೋ, ತರಗತಿನೇ ದೀರ್ಘಾವಧಿನೇ ಅಲ್ಪಾವಧಿ ಆ ತರದೆಲ್ಲ ಮಾಡ್ತೀರಿ. ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ, ಇಲ್ಲ ಒಂದು ಇಡೀ ಒಟ್ಟಿಗೆ ಒಂದು ವಾರ, ಈ ತರದೆಲ್ಲ ಇರ್ತಾರೆ. ಇಲ್ಲ 3 ತಿಂಗಳು ಒಂದ್ ಬೆಳೆ, ಒಂದ್ ಕ್ರಾಪ್ ಬರೋವರೆಗೂ ನಮ್ಮ ಹತ್ರ ಬಂದ್ ಹೋಗೋದು. ದಿನ 1 ಅವರ್ 2 ಅವರ್ ಅವ್ರ ಅನುಕೂಲಕ್ಕೊದ್ದಿ ಏನೆಲ್ಲ ಮಾಡ್ಬೋದು, ಏನೆಲ್ಲ ಬೆಳಿಬೋದು. ರಾಸಾಯನಿಕ ನಾವು ಕಡೆಗೆ ಮಾರ್ಕೆಟ್ ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆಗೆ ಅವ್ರಾದ್ರೂ ಅವ್ರ ಆಹಾರನ ಅವ್ರು ರಾಸಾಯನಿಕ ಮುಕ್ತ ಅವ್ರು ಉತ್ಪಾದನೆ ಮಾಡ್ಕೊಬೇಕು. ಅವ್ರ ಮನೆ ಮಕ್ಳಿಗೆ ಕ್ಯಾನ್ಸರ್ ಬರ್ತಿದ್ದಂಗೆ, ಅವ್ರ ಮನೆ ಮಕ್ಕಳಿಗೆ ಸಂಧಿವಾತ, ಮೂಳೆ ಸಮೇತ ಅನೇಕ ಕಾಯಿಲೆಗಳು ಬರ್ತದೆ. ಅದನ್ನ ತಡೆಗಟ್ಟಕ್ಕೆ, ಮತ್ತೆ ಹೆಲ್ದಿ ಆಗಿರಕ್ಕೆ, ಗಟ್ಟಿಮುಟ್ಟಾಗಕ್ಕೆ, ಆರೋಗ್ಯ ಕಾಪಾಡ್ಕೊಳಕ್ಕೆ ಇವರು ಹೆಚ್ಚಿಗೆ ಖರ್ಚು ಮಾಡಿ ಸಾಲಗಾರ ಆಗದೆ ಇದ್ದಂಗೆ ಮಾಡ್ಬೇಕು ಅಂತ ಹೇಳಿ ನಮ್ದೊಂದು ಉದ್ದೇಶ ಇದೆ. ಅದಕ್ಕೆ ಪ್ರತಿಯೊಬ್ಬರಿಗೂ ನಾವು ಗೋಶಾಲೆಗೆ ಆಹ್ವಾನ ಕೊಡ್ತಾ ಇದ್ರಿ. ಅದ್ರ ಜೊತೆಗೆ ದೇಶೀಯ ಹಸುಗಳು ಪ್ರತಿ ಮನೆಯಲ್ಲೂ ಇಟ್ಕೊಬೇಕು. ಅದರಿಂದ ಏನೆಲ್ಲ ಲಾಭ ಮಾಡ್ಬೋದು, ಮತ್ತೆ ಅದರಿಂದ ಉತ್ಪಾದನೆ ಬೈ ಪ್ರಾಡಕ್ಟ್ ಏನ್ ಮಾಡ್ಬೋದು. ಒಬ್ಬ ಕೃಷಿಕ ಅಂದ್ರೆ ಸಮಗ್ರ ಕೃಷಿ ಇರ್ಬೇಕು. ಆ ಸಮಗ್ರ ಕೃಷಿಯಲ್ಲಿ ಈ ಆಧುನಿಕ ಪ್ರಪಂಚಕ್ಕೆ ಬಂದಾಗ ನಾವು ಹೆಂಗ್ ಬದಲಾವಣೆ ಆಗೋಗ್ಬೇಕು, ಏನೆಲ್ಲ ಸಂಪಾದನೆ ರೂಟ್ ನೋಡ್ಬೇಕು ಅನ್ನೋದನ್ನ ನಾವು ಇಲ್ಲಿ ತರಬೇತಿಗಳು ಕೊಡ್ತೀರಿ. ಅದ್ರ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆರೋಗ್ಯವಾದ ವೈದ್ಯಕೀಯ ಮಾತ್ರ ನಾವಿಲ್ಲಿ ಹೇಳ್ಕೊಡ್ತೀರಿ. ವೈದ್ಯಕೀಯನೂ ಮಾಡ್ತೀರಿ, ವೈದ್ಯಕೀಯ ಹೇಳ್ಕೊಡ್ತೀರಿ ನುರಿತ ವೈದ್ಯರಿಂದ, ಆಯುರ್ವೇದಿಕ ನುರಿತ ವೈದ್ಯರಿಂದ ಕರೆಸಿ ಇಲ್ಲಿ ನಾವು BP-ಗೆ, ಶುಗರ್ಗೆ, ಥೈರಾಯ್ಡ್ಗೆ, ಪೈಲ್ಸ್ಗೆ, ಸ್ಕಿನ್ ಪ್ರಾಬ್ಲಮ್, ಕ್ಯಾನ್ಸರ್ಗೆ, ಈ ತರದೆಲ್ಲ ಮೆಡಿಸಿನ್ ಕೊಡೋದು. ಮತ್ತೆ ಮನೇಲಿ ಅವರೇ ಮೆಡಿಸಿನ್ ಮಾಡ್ಕೊಳೋದು. ಏನೇನ್ ತಿಂದ್ರೆ ನಮಗೆ ಯಾವ್ಯಾವ ಕಾಯಿಲೆ ಬರಲ್ಲ, ಆಹಾರದಲ್ಲಿ ಪದ್ಧತಿ ಹೆಂಗಿರ್ಬೇಕು, ನಾವು ಜೀವನ ಪದ್ಧತಿ ಹೆಂಗಿರ್ಬೇಕು ಅಂತ ಹೇಳಿ ಮಕ್ಕಳಿಗೆಲ್ಲ, ನಾಳಿನ ಪ್ರಜೆಗಳಿಗೆ ನಾವು ಇವತ್ತಿನಿಗೆ ನಾವು ಒಂದು ಬುನಾದಿ ಆಗ್ತಾ ಇದ್ರಿ. ಅದೇ ಸರ್, ಇದು ಫ್ಯೂಚರ್ ಅಲ್ಲಿ ನಮ್ಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದನ್ನ ನೀವು ಈಗ ಕಂಡುಕೊಂಡು ಅದನ್ನ ಸ್ವಲ್ಪ ಪ್ರಚಾರ ಮಾಡೋ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಪ್ರಚಾರನ ಮಾಡ್ತೀರಿ, ಅವರಿಗೆ ಟ್ರೈನಿಂಗ್ ಕೊಡ್ತೀರಿ, ಅಭ್ಯಾಸ ಮಾಡಿಸ್ತೀರಿ. ಅದ್ರ ಜೊತೆಗೆ ಅವ್ರಿಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀರಿ. ಅವ್ರು ಕಲ್ಕೊಳೋದಲ್ಲ, ಅವ್ರು ಬೇರೆಯವರಿಗೆ ಟೀಚ್ ಮಾಡ್ಬೋದು, ಅವ್ರು ಬೇರೆಯವರಿಗೆ ಹೇಳ್ಕೊಡ್ಬೋದು. ಆ ತರದ ಕೆಲಸ ಮಾಡ್ಬೇಕಂತ ನಾವು ಹೊರಟಿದ್ವಿ. ಅದೇ ಈಗ ಗೋಶಾಲೆ ಬಗ್ಗೆ ಮತ್ತೆ ಅದರ ಮುಂದಿನ ನಡೆಗಳ ಬಗ್ಗೆ ಹೇಳ್ಕೊಟ್ರಿ. ಈಗ ನಮ್ಮ ಚಾನೆಲ್ ನ ವೀಕ್ಷಕರಿಗೆ ಅಂತಿಮವಾಗಿ ನೀವು ಏನು ಹೇಳ ಬಯಸ್ತೀರಾ ಸರ್?
ನನ್ ಚಾನಲ್ ವೀಕ್ಷಕರಿಗೆ ಹೇಳೋದು ಒಂದೇ, ಹಾ. ನಾವು ವಿಷಮುಕ್ತ ಆಹಾರ ತಿನ್ಬೇಕು. ಅದ್ರ ಜೊತೆಗೆ ನಮ್ಗೆ ಕೆಲವು ಸರ್ಕಾರಗಳು ನಮ್ಗೆ ಪ್ರೋತ್ಸಾಹನ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ, ಏನ್ ಕೊಡ್ತಾರೆ ಅಂತ ನಾವು ಅದನ್ನ ಪಡ್ಕೊಬೇಕು. ಅದ್ರ ಜೊತೆಗೆ ಉಳಿದ ಸರ್ಕಾರಗಳನ್ನ ನಾವು ಪ್ರೋತ್ಸಾಹ ನಮಗ್ ಕೊಡಂಗೆ ನಾವು ಅವ್ರಿಗೆ ಆಗ್ರಹಿಸ್ಬೇಕು. ನೀವು ಓಟು ಮಾರ್ಕೊಳೋದಲ್ಲ, ಅವ್ರು ಬಂದಾಗ ಈ ತರದ ವಿಚಾರನ ನಮ್ಗೆ ಯಾವ ತರದ್ ಬೇಕೋ ಅದನ್ನ ನಾವು ಕೇಳಿ ಅವ್ರ ಹತ್ರ ಪಡ್ಕೊಬೇಕು. ಅದನ್ನ ನಾವು ಸರ್ಕಾರದ ಮೇಲೆ ಡಿಮ್ಯಾಂಡ್ ಮಾಡ್ಬೇಕು. ಈ ತರ ಕಾರ್ಯ ನಿಮ್ಗೆ ಯಶಸ್ಸು ತಂದು ಕೊಡ್ಲಿ ಅಂತ, ಇದು ಇನ್ನಷ್ಟು ಜನಗಳಿಗೆ ತಲುಪಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಶುಭ ಹಾರೈಸ್ತೀನಿ.